ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ಸುಸ್ವಾಗತ. ಸ್ನೇಹಿತರೆ, ದಕ್ಷಿಣ ಭಾರತದ ಅತ್ಯಂತ ಪ್ರತಿಭಾವಂತ ಮತ್ತು ಜನಪ್ರಿಯ ನಟ ಕಮಲ್ ಹಾಸನ್ ಈಗ ಅನಗತ್ಯ ಕಾಂಟ್ರಾವರ್ಸಿಯೊಂದರಲ್ಲಿ ಸಿಕ್ಕಿಬಿದ್ದಿದ್ದಾರೆ. ತಮ್ಮ ಹೊಸ ಚಿತ್ರ ಥಗ್ ಲೈಫ್ನ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಕಮಲ್ ಹಾಸನ್ ಅವರು ಆಡಿರುವಂತಹ ಮಾತುಗಳು ವಿವಾದಕ್ಕೆ ಕಾರಣವಾಗಿದೆ. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಎನ್ನುವಂತಹ ಮಾತನ್ನ ಕಮಲ್ ಹಾಸನ್ ಅವರು ಹೇಳಿದ್ದಾರೆ. ಅವರ ಈ ಹೇಳಿಕೆ ಕರ್ನಾಟಕದಲ್ಲಿ ಆಕ್ರೋಶದ ಕಿಡಿಯನ್ನು ಹೊತ್ತಿಸಿದೆ. ತಮ್ಮ ಈ ತಪ್ಪು ಹೇಳಿಕೆಗಾಗಿ ಕಮಲ್ ಹಾಸನ್ ಅವರು ಕನ್ನಡಿಗರ ಬಹಿರಂಗ ಕ್ಷಮೆ ಕೇಳಬೇಕು ಎಂದು ಕನ್ನಡ ಪರ ಹೋರಾಟಗಾರರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಕ್ಷಮೆ ಕೇಳದಿದ್ರೆ ಮುಂದಿನ ವಾರ ಜೂನ್ 6ರಂದು ಏನು ಸಿನಿಮಾ ಥಗ್ ಲೈಫ್ ಬಿಡುಗಡೆ ಆಗುತ್ತೆ, ಅದನ್ನ ಬಿಡುಗಡೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕನ್ನಡದ ಹೋರಾಟಗಾರರು ನೀಡಿದ್ದಾರೆ. ಕಮಲ್ ಹಾಸನ್ ಚಿತ್ರದ ಪೋಸ್ಟರ್ಗಳನ್ನು ಹಲವು ಕಡೆ ಹರಿದು ಹಾಕಿರುವಂತಹ ಪ್ರಸಂಗಗಳು ವರದಿಯಾಗಿವೆ. ಹಲವೆಡೆ ಪ್ರತಿಭಟನೆಗಳು ನಡೆದಿವೆ, ರಸ್ತೆ ತಡೆಗಳು ನಡೆದಿವೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎದುರುಗಡೆ ಪ್ರತಿಭಟನೆ ನಡೆದಿದೆ. ಈ ವಿವಾದದ ಮಧ್ಯೆ ಕನ್ನಡದ ಹಿರಿಯ ನಟ ಶಿವರಾಜ್ ಕುಮಾರ್ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಏನಿದು ವಿವಾದ? ಕಮಲ್ ಹಾಸನ್ ಏನ್ ಹೇಳಿದ್ದಾರೆ? ಶಿವರಾಜ್ ಕುಮಾರ್ ಹೆಸರೇಕೆ ಇದರಲ್ಲಿ ತಳುಕು ಹಾಕಿಕೊಂಡಿದೆ? ಬನ್ನಿ ಆ ಸಮಾರಂಭದಲ್ಲಿ ಕಮಲ್ ಹಾಸನ್ ಅವರು ಏನು ಹೇಳಿದ್ರು ಅನ್ನೋದನ್ನ ನೋಡೋಣ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். ಕೇಳಿಸ್ಕೊಂಡ್ರಲ್ಲ ಕಮಲ್ ಹಾಸನ್ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು ವೇದಿಕೆಯಲ್ಲಿದ್ದಂತಹ ಶಿವರಾಜ್ ಕುಮಾರ್ ಅವರನ್ನ ನೋಡಿ ಅವರನ್ನ ಉದ್ದೇಶಿಸಿ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕಮಲ್ ಹಾಸನ್ ತಮ್ಮ ಪ್ರೀತಿ ಗೌರವಗಳನ್ನು ವ್ಯಕ್ತಪಡಿಸ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ರಾಜ ಪಾರ್ವೈ ಚಿತ್ರಕ್ಕೆ ಅಣ್ಣ ಅವರು ಕ್ಲಾಪ್ ಮಾಡಿ ಆರಂಭಿಸಿದ್ರು. ಆ ಬಳಿಕ ಬೆಂಗಳೂರಿನಲ್ಲಿ ಪುಷ್ಪಕ ವಿಮಾನ ಚಿತ್ರದ ಚಿತ್ರೀಕರಣಕ್ಕೂ ಅವರೇ ಕ್ಲಾಪ್ ಮಾಡಿದ್ರು. ಇದು ಆ ಊರಿನಲ್ಲಿರುವ ಅಂದ್ರೆ ಬೆಂಗಳೂರಿನಲ್ಲಿರುವ ನನ್ನ ಕುಟುಂಬ. ಅವರು ಶಿವರಾಜ್ ಕುಮಾರ್ ಕಡೆ ಕೈ ತೋರಿಸಿ ಹೇಳ್ತಾ ಇದ್ದಾರೆ, ಇದು ಬೆಂಗಳೂರಿನಲ್ಲಿರುವಂತಹ ನನ್ನ ಕುಟುಂಬ, ಅದಕ್ಕಾಗಿಯೇ ಅವರಿಲ್ಲಿ ಬಂದಿದ್ದಾರೆ. ಅದಕ್ಕಾಗಿಯೇ ಮಾತು ಆರಂಭಿಸುವಾಗ ನಾನು ಉಯಿರೇ ವರರೆ ತಮಿಳೆ ಎಂದು ಮಾತನ್ನ ಆರಂಭಿಸಿದೆ. ತಮಿಳಿನಿಂದಲೇ ಹುಟ್ಟಿದ್ದು ನಿಮ್ಮ ಭಾಷೆ, ನೀವು ಅದರಲ್ಲಿ ಒಳಗೊಂಡಿದ್ದೀರಿ ಎನ್ನುವುದು ಕಮಲ್ ಹೇಳಿದಂತಹ ಮಾತು. ಈ ಸಮಾರಂಭದ ಇಡೀ ವಿಡಿಯೋ ನಿಮಗೆ ಜಾಲತಾಣದಲ್ಲಿ ಸಿಗುತ್ತೆ. ಆ ಸಮಾರಂಭದಲ್ಲಿ ಶಿವರಾಜ್ ಕುಮಾರ್ ಅವರು ಏನು ಮಾತನಾಡಿದ್ರು ಅನ್ನೋದು ಕೂಡ ಪ್ರತಿಯೊಂದು ಅಕ್ಷರವೂ ಕೂಡ ದಾಖಲಾಗಿದೆ. ಆದ್ರೂ ಬನ್ನಿ ನೋಡೋಣ ಶಿವರಾಜ್ ಕುಮಾರ್ ಆ ಸಮಾರಂಭದಲ್ಲಿ ಆಡಿದಂತಹ ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ಎಲ್ಲರಿಗೂ ವಣಕಂ. ஐ டோன்ட் நோ, எனக்கு என்ன பேசுன்னு தெரியல. உங்களுக்கெல்லாம் எப்படி ஃபேன் மூமெண்ட்டோ எனக்கு கூட அதே ஃபேன் மூமெண்ட் தான் இன்னைக்கு. ஏன்னா நான் கமல்ஹாசன் சாரோட பெரிய ஃபேனு, பெரிய ஃபேனு. ஃபர்ஸ்ட் டே ஃபர்ஸ்ட் ஷோ பார்க்குற ஆடியன்ஸில் உங்களை ஒருத்தர், நானும் ஒருத்தன். அதில் ஆல் த ஃபிலிம்ஸ் ஐ வாட்ச் ಆನ್ ದ ಓಪನಿಂಗ್ ಡೇ. ಕಮಲ್ಹಾಸನ್ ಸಾರ್ನ ಉಯಿರ್. ಇಲ್ಲಿ ನಾವು ಗಮನಿಸಬೇಕಾದಂತಹ ಕೆಲವು ಅಂಶಗಳಿವೆ. ಈ ಇಡೀ ವಿವಾದಕ್ಕೆ ನಾವು ಬರೋದಕ್ಕಿಂತ ಮುಂಚೆ ಈ ಸಮಾರಂಭ ಯಾವ ರೀತಿಯಲ್ಲಿ ನಡೆಯಿತು, ಯಾವ ಒಂದು ಪರಿಸರದಲ್ಲಿ ನಡೆಯಿತು ಅನ್ನೋದನ್ನ ಗಮನಿಸಬೇಕು. ಶಿವರಾಜ್ ಕುಮಾರ್ ಅವರು ಕೂಡ ಕಮಲ್ ಹಾಸನ್ ಬಗ್ಗೆ ಗೌರವದಿಂದಲೇ ಮಾತುಗಳನ್ನು ಆಡಿದ್ದಾರೆ. ಎಲ್ಲಾರ್ಕುಂ ವಣಕ್ಕಂ ಎಂದು ತಮಿಳಿನಲ್ಲೇ ಮಾತು ಮುಂದುವರಿಸಿದ್ದಾರೆ. ನಿಮ್ಮ ಹಾಗೆ ನಾನೂ ಕಮಲ್ ಹಾಸನ್ ಅವರ ದೊಡ್ಡ ಅಭಿಮಾನಿ. ಅವರ ಎಲ್ಲ ಸಿನಿಮಾಗಳನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೇನೆ. ಐ ಲೈಕ್ ಹಿಸ್ ಸ್ಟೈಲ್ ಎನ್ನುವಂತಹ ಮಾತುಗಳನ್ನ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ. ಇನ್ನೂ ಒಂದು ಪ್ರಸಂಗವನ್ನ ಶಿವರಾಜ್ ಕುಮಾರ್ ಈ ಸಂದರ್ಭದಲ್ಲಿ ನಮಗೆ ಗಮನಕ್ಕೆ ತಂದಿದ್ದಾರೆ. ಆ ಸಮಾರಂಭದಲ್ಲಿರೋರಿಗೆ ಕಮಲ್ ಹಾಸನ್ ತಮ್ಮ ಮನೆಗೆ ಬಂದು ಅಪ್ಪ ಅವರ ಜೊತೆಗೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಮಾತನಾಡಿದ್ದನ್ನ ಶಿವರಾಜ್ ಕುಮಾರ್ ನೆನಪಿಸಿಕೊಂಡಿದ್ದಾರೆ. ನಮ್ಮ ಮನೆಗೆ ಬಂದ್ರು ಕಮಲ್ ಹಾಸನ್, ನನ್ನನ್ನ ನೋಡಿ ಯಾರಿವರು ಅಂತ ಅಪ್ಪ ಅವರನ್ನ ಕೇಳಿದ್ರು. ಅವರು ನನ್ನ ಮಗ ಅಂತ ಹೇಳಿದ್ರು. ನನ್ನ ಬಳಿಗೆ ಬಂದಂತಹ ಕಮಲ್ ಹಾಸನ್ ಅವರು ಶೇಕ್ ಹ್ಯಾಂಡ್ ಮಾಡಿದ್ರು ಮತ್ತು ನಾನೊಮ್ಮೆ ನಿಮ್ಮನ್ನ ತಬ್ಬಿಕೊಳ್ಳಬಹುದಾ ಅಂತ ಕೇಳಿದ್ರು. ನಾನು ಹೂ ಅಂದೆ. ಅವ್ರು ನನ್ನ ತಬ್ಕೊಂಡ್ರು. ಆಗ ನನಗೆ ಎಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ರೆ, ಆಮೇಲೆ 3 ದಿನ ನಾನು ಸ್ನಾನವನ್ನೇ ಮಾಡಿಲ್ಲ. ಅಂದ್ರೆ ಅಷ್ಟು ದೊಡ್ಡ ಫ್ಯಾನ್ ಕಮಲ್ ಹಾಸನ್ ಅವರದ್ದು ನಾನು ಎನ್ನುವಂತ ಮಾತನ್ನ ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ. ಸ್ನೇಹಿತರೆ, ಇದೆಲ್ಲವೂ ಒಂದು ಸಮಾರಂಭದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಆಡುವಂತಹ ಮಾತುಗಳು. ಯಾವುದೇ ಸಮಾರಂಭ ಇರಲಿ, ಒಂದು ಸಿನಿಮಾದ ಪ್ರಚಾರ ಸಮಾರಂಭ, ಅದು ಆಡಿಯೋ ಬಿಡುಗಡೆ ಇರಬಹುದು ಅಥವಾ ವಿಡಿಯೋ ಬಿಡುಗಡೆ ಇರಬಹುದು ಅಥವಾ ಟ್ರೈಲರ್ ಬಿಡುಗಡೆ ಇರಬಹುದು, ಅಲ್ಲೆಲ್ಲರೂ ಕೂಡ ಸಾಮಾನ್ಯವಾಗಿ ಬೇರೆ ಬೇರೆ ಭಾಷೆಗಳ ಕಲಾವಿದರು ಬಂದು ಸೇರಿದಾಗ, ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ಕಲಾವಿದರು ಬಂದು ಸೇರ್ತಾರೆ. ಅದರಲ್ಲಿ ಅಲ್ಲಿ ಸೇರಿದಾಗ ಈ ರೀತಿಯಲ್ಲಿ ಒಂದು ಸದ್ಭಾವನೆಯಿಂದ ಒಂದು ಸಹಜವಾಗಿ ಆಡುವಂತ ಮಾತುಗಳು ಇದು. ಆದ್ರೆ ಇಲ್ಲಿ ಕಮಲ್ ಹಾಸನ್ ಆಡಿದ ಮಾತುಗಳಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎನ್ನುವಂತಹ ಮಾತು ಈಗ ಕನ್ನಡಿಗರಿಗೆ ಸಿಟ್ಟಿಗೆಬ್ಬಿಸಿದೆ. ಕಮಲ್ ಹಾಸನ್ ಒಬ್ಬ ಹಿರಿಯ ನಟ,
ಎಲ್ಲ ಭಾಷೆಗಳನ್ನು ಮಾತಾಡುವಂತಹದ್ದು ಅವರಿಗೆ ಗೊತ್ತಿದೆ. ಭಾಷೆಯ ಕುರಿತು ಅವರು ಹೀಗೆ ತಪ್ಪಾಗಿ ಮಾತನಾಡಬಾರದು. ತಮಿಳು, ಕನ್ನಡ, ತೆಲುಗು ಎಲ್ಲವೂ ಕೂಡ ದ್ರಾವಿಡ ಭಾಷೆಗಳು, ದ್ರಾವಿಡ ಮೂಲದಿಂದ ಹುಟ್ಟಿದಂತಹ ಭಾಷೆಗಳು. ಯಾವುದೂ ಯಾವುದಕ್ಕೂ ತಾಯಿಯಲ್ಲ, ಯಾವುದೂ ಯಾವ ಭಾಷೆಯಿಂದಲೂ ಹುಟ್ಟಿಲ್ಲ. ಎಲ್ಲರೂ ಸೋದರ ಭಾಷೆಗಳು ಎನ್ನುವಂತಹದ್ದನ್ನು ಈಗ ಕನ್ನಡಿಗರು ಬಹಳ ಗಟ್ಟಿ ಧ್ವನಿಯಲ್ಲಿ ಕಮಲ್ ಹಾಸನ್ಗೆ ಹೇಳ್ತಾ ಇದ್ದಾರೆ. ತಪ್ಪಾಗಿ ಮಾತನಾಡಿದ್ದಕ್ಕೆ ಕನ್ನಡಿಗರ ಕ್ಷಮೆಯನ್ನ ಯಾಚಿಸಬೇಕು ಅಂತ ಕನ್ನಡಿಗರು ಒತ್ತಾಯಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಎಲ್ಲ ಸರಿ ಇದೆ. ಆದರೆ ಈ ಕನ್ನಡಿಗರ ಈ ಒತ್ತಾಯದ ಬಳಿಕ, ಹೇಳಿಕೆಗಳ ಬಳಿಕ ಕಮಲ್ ಹಾಸನ್ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರಲ್ಲ, ಇದು ಈಗ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿದೆ. ಆ ಬಳಿಕ ಕಮಲ್ ಹಾಸನ್ 2 ಕಡೆ ಮಾತಾಡಿದ್ರು. ಅದು ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಂತು. ಅದು ಒಂದು ಚೆನ್ನೈನಲ್ಲಿ ಮತ್ತು ಇನ್ನೊಂದು ಕೇರಳದ ತಿರುವನಂತಪುರದಲ್ಲಿ. ಚೆನ್ನೈನಲ್ಲಿ ಪತ್ರಕರ್ತರು ಈ ವಿವಾದದ ಬಗ್ಗೆ ಕಮಲ್ ಹಾಸನ್ ಅವರನ್ನ ಪ್ರಶ್ನಿಸಿದಾಗ ಅವರು ಹೇಳ್ತಾರೆ, ನಾನು ಪ್ರೀತಿಯಿಂದ ಆ ಮಾತುಗಳನ್ನು ಹೇಳಿದ್ದು, ನನ್ನ ಮಾತಿನಲ್ಲಿ ತಪ್ಪೇನಿಲ್ಲ, ಪ್ರೀತಿಯಲ್ಲಿ ಕ್ಷಮೆಯ ಪ್ರಶ್ನೆ ಬರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಇನ್ನೊಂದು ಮಾತನ್ನು ಅವರು ಸೇರಿಸ್ತಾರೆ, ನಾನು ಇತಿಹಾಸ ನನಗೇನು ಗೊತ್ತಿದೆ ಅದನ್ನು ನಾನು ಹೇಳಿದ್ದೇನೆ, ಈ ಬಗ್ಗೆ ಹೆಚ್ಚು ಚರ್ಚೆ ಮಾಡಲು ನನ್ನ ಸಹಿತ ಯಾವ ರಾಜಕಾರಣಿಗಳು ಅರ್ಹರಲ್ಲ, ಅದೇನಿದ್ರೂ ವಿದ್ವಾಂಸರು ಮತ್ತು ಭಾಷಾ ತಜ್ಞರು ಚರ್ಚೆ ಮಾಡಬೇಕು ಅಂತ ಕಮಲ್ ಹಾಸನ್ ಹೇಳಿದ್ದಾರೆ. Of Thug-like film in their state unless there is an apology from your side. So will there be an apology? I've been threatened before, and if I am wrong, I will apologize. If I'm not, I won't. It's my lifestyle. Please don't tamper with it. ಆದ್ರೆ ಎರಡೂ ಕಡೆ ಕಮಲ್ ಹಾಸನ್, ಈಗ ಈ ಮೇಲೆ ಹೇಳಿರುವಂತ ಕಮಲ್ ಹಾಸನ್ ಮಾತುಗಳು ನಿಜ, ಸರಿ ಇದೆ. ಅದು ಯಾರು ಕೂಡ ಈ ಭಾಷೆಗೆ ಸಂಬಂಧಿಸಿ ಭಾಷಾ ವಿದ್ವಾಂಸರು ಮಾತಾಡಬೇಕು, ಭಾಷಾ ತಜ್ಞರು ಮಾತಾಡಬೇಕು, ಅವರು ಅದನ್ನು ತೀರ್ಮಾನ ಮಾಡಬೇಕು, ರಾಜಕಾರಣಿಗಳು ಅಲ್ಲ ಅನ್ನುವಂಥದ್ದು ಬಹಳ ಒಳ್ಳೆಯ ಮಾತದು. ಆದರೆ ಎರಡೂ ಕಡೆ ಪತ್ರಕರ್ತರ ಜೊತೆ ಮಾತಾಡುವಾಗ ಕಮಲ್ ಹಾಸನ್ ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಎಂದು ಒತ್ತಿ ಹೇಳಿದ್ದಿದೆಯಲ್ಲ, ಅದು ಈಗ ಕನ್ನಡಿಗರನ್ನು ಇನ್ನಷ್ಟು ರೊಚ್ಚಿಗೆಬ್ಬಿಸಿದೆ. ಸಿನಿಮಾ ಬಿಡುಗಡೆಗೆ ಮುನ್ನ ಇನ್ನು ಈ ಪ್ರಕರಣ ಯಾವ ತಿರುವು ಪಡೀತದೋ ಗೊತ್ತಿಲ್ಲ. ಈ ಮಧ್ಯೆ ಶಿವರಾಜ್ ಕುಮಾರ್ ಅವರನ್ನು ಕೂಡ ಈ ವಾದಕ್ಕೆ ಎಳೆದು ತರೋದಕ್ಕೆ ಕೆಲವರು ಪ್ರಯತ್ನಿಸ್ತಾ ಇದ್ದಾರೆ. ಚೆನ್ನೈನ ಸಮಾರಂಭದ ವೇದಿಕೆಯಲ್ಲೇ ಶಿವರಾಜ್ ಕುಮಾರ್ ಎದ್ದು ನಿಂತು ಈ ಮಾತುಗಳನ್ನು ಖಂಡಿಸಬೇಕಿತ್ತು, ಕಮಲ್ ಹಾಸನ್ ಅವರಿಗೆ ಬುದ್ಧಿ ಹೇಳಬೇಕಿತ್ತು ಅನ್ನುವಂತಹ ಮಾತನ್ನ ಕೆಲವರು ಹೇಳ್ತಾ ಇದ್ದಾರೆ. ಇದು ತಿಳುವಳಿಕೆ ಇಲ್ಲದ ಮಾತು. ಸಮಾರಂಭ ನಡೆದದ್ದೇ ಚೆನ್ನೈನಲ್ಲಿ ಮತ್ತು ಆ ಚಿತ್ರದ ಪ್ರಚಾರಕ್ಕಾಗಿ. ಅಲ್ಲಿ ಕಮಲ್ ಹಾಸನ್ ತಪ್ಪು ತಿಳುವಳಿಕೆಯಿಂದ ಮಾತನಾಡಿದ್ದಾರೆಯೇ ಹೊರತು ಕನ್ನಡದ ಬಗ್ಗೆ ಅಗೌರವದಿಂದ ಮಾತನಾಡಿದಿಲ್ಲ ಎನ್ನುವುದನ್ನು ನಾವು ಗಮನಿಸಬೇಕು. ಅದು ಈ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕಮಲ್ ಹಾಸನ್ ಅವರು ಮಾತಾಡಿದ್ದು. ಸರಿ, ಚೆನ್ನೈನಲ್ಲಿ ಶಿವರಾಜ್ ಕುಮಾರ್ ಅವರು ಮಾತಾಡ್ಲಿಲ್ಲ, ಆದ್ರೆ ಬೆಂಗಳೂರಿಗೆ ಬಂದ್ರಲ್ಲ, ಸಮಾರಂಭದಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಓಕೆ ಫೈನ್. ಬೆಂಗಳೂರಿನಲ್ಲಿ ಬಂದ ಬಳಿಕ ಆದ್ರೂ ಶಿವಣ್ಣ ಅವರು ಈ ವಿಷಯದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಕಾಗಿತ್ತು. ಕಮಲ್ ಹಾಸನ್ ಅವರ ಕ್ಷಮೆಗೆ ಅವರು ಕೂಡ ಒತ್ತಾಯಿಸಬೇಕಾಗಿತ್ತು ಎಂದು ಕನ್ನಡ ಪರ ಹೋರಾಟಗಾರರಿಗೆ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಆ ಬಳಿಕ ನಡೆದಂತಹ ಒಂದು ಸಿನಿಮಾದ ಸಮಾರಂಭದಲ್ಲಿ ಪತ್ರಕರ್ತರು ಶಿವಣ್ಣ ಅವರಿಗೆ ಈ ಪ್ರಶ್ನೆಯನ್ನು ಅವರ ಗಮನಕ್ಕೆ ತಂದಿದ್ದಾರೆ. ಆಗ ಶಿವಣ್ಣ ಅವರನ್ನು ಮಾತನ್ನ ಹೇಳ್ತಾರೆ, ಅವರು ಹಿರಿಯರಿದ್ದಾರೆ, ಬಹಳ ಅನುಭವಿಗಳಿದ್ದಾರೆ, ಅವರದ್ದು ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಭಾಷೆಯ ಬಗ್ಗೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದು ಕೂಡ ಕನ್ನಡ ಹೋರಾಟಗಾರರನ್ನು ರೊಚ್ಚಿಗೆಬ್ಬಿಸಿದೆ. ನನ್ನ ಪ್ರಕಾರ ಇಲ್ಲಿ ಶಿವಣ್ಣ ಅವರನ್ನ ಈ ವಿವಾದದ ಮಧ್ಯೆ ಎಳೆದು ತರುವುದು ಅನಗತ್ಯ. ಯಾಕಂತ ಹೇಳಿದ್ರೆ ಅವರು ಒಂದು ಸಮಾರಂಭಕ್ಕೆ ಅತಿಥಿಯಾಗಿ ಹೋದವರು. ಹಾಗೆ ಅತಿಥಿಯಾಗಿ ಹೋದಾಗ ಅಲ್ಲೊಂದು ಸಜ್ಜನಿಕೆಯ ನಡವಳಿಕೆ ಇರುತ್ತೆ. ಶಿವಣ್ಣ ಅವರು ಮೊದಲಿನಿಂದಲೂ ಸಜ್ಜನಿಕೆಗೆ ಹೆಸರುವಾಸಿ. ಆ ಪ್ರಕಾರ ಅವರು ಆ ಸಮಾರಂಭದಲ್ಲಿ ಸಜ್ಜನಿಕೆಯಿಂದ ನಡ್ಕೊಂಡಿದ್ದಾರೆ. ಈಗ ಅಲ್ಲಿ ಮಾತನಾಡದೆ ಇದ್ದುದನ್ನ ಈಗ ಇಲ್ಲಿ ಬಂದು ಮಾತಾಡಿದ್ರು ಕೂಡ ಅದು ಶಿವಣ್ಣ ಅವರು ತೋರಿಸಿದಂತಹ ಸಜ್ಜನಿಕೆಗೆ ವಿರುದ್ಧವಾಗುತ್ತೆ. ಇದನ್ನ ನಾವು ಗಮನಿಸಬೇಕಾಗತ್ತೆ. ಅದಕ್ಕೆಂದೇ ಅವರು ಬೆಂಗಳೂರಿನಲ್ಲಿ ಪತ್ರಕರ್ತರು ಕೇಳಿದಾಗಲೂ ಕೂಡ ಕ್ಷಮೆ ಕೇಳುವ ಪ್ರಶ್ನೆಯನ್ನು ಬದಿಗಿಟ್ಟು ಅದು ಕಮಲ್ ಹಾಸನ್ ಅವರ ವೈಯಕ್ತಿಕ ಅಭಿಪ್ರಾಯ, ಅವರ ಭಾಷೆ ಬಗ್ಗೆ ಅವರು ಹೇಳಿದ್ದಾರೆ ಎನ್ನುವಂಥ ಮಾತುಗಳನ್ನಷ್ಟೇ ಹೇಳಿದ್ದಾರೆ. ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಶಿವಣ್ಣ ವಿಷಯದಲ್ಲಿ ಇಲ್ಲಿದೆ. ಏನು ಅಂತ ಹೇಳಿದ್ರೆ, ಶಿವಣ್ಣ ಯಾವತ್ತೂ ಕನ್ನಡದ ವಿಷಯದಲ್ಲಿ ಹೋರಾಟಕ್ಕೆ ಹಿಂಜರಿದವರಲ್ಲ. ಈ ಹಿಂದೆ ಹಲವು ಬಾರಿ ಇಂತಹ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಕನ್ನಡ ಭಾಷೆಗೆ ಸಂಬಂಧಿಸಿ, ಕನ್ನಡ ಸಂಸ್ಕೃತಿಗೆ ಸಂಬಂಧಿಸಿ, ಕನ್ನಡದ ಚಿತ್ರೋದ್ಯಮಕ್ಕೆ ಸಂಬಂಧಿಸಿದಂತಹ ಎಲ್ಲ ಹೋರಾಟಗಳಲ್ಲೂ ಶಿವಣ್ಣ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ, ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ದಾರೆ. ಅವರ ಕಾಳಜಿಯನ್ನು ನಾವು ಯಾರೂ ಅನುಮಾನಿಸುವುದು ಸರಿಯಲ್ಲ. ಅದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಸೂಕ್ಷ್ಮದ ಬಗ್ಗೆ ಕೂಡ ನಾವು ಈ ವಿಷಯವನ್ನು ಗಮನಿಸಬೇಕಾಗತ್ತೆ. ಇಂತಹ ಆರೋಗ್ಯ ಸೂಕ್ಷ್ಮದ ಸಂದರ್ಭದಲ್ಲಿ ಅವರು ಇನ್ನೂ ಅಮೆರಿಕದಿಂದ ಏನು ಚಿಕಿತ್ಸೆ ಪಡೆದು ಆಪರೇಷನ್ ಮುಗಿಸ್ಕೊಂಡು ಇಲ್ಲಿ ವಾಪಸ್ ಬಂದಿದ್ದಾರೆ. ಇನ್ನು ಪೂರ್ಣ ಪ್ರಮಾಣದಲ್ಲಿ ಅವರು ಆರೋಗ್ಯಪೂರ್ಣವಾಗಿ ನಮ್ಮ ಮುಂದೆ ಕಾಣಿಸ್ತಾ ಇಲ್ಲ. ಈ ಆರೋಗ್ಯ ಸೂಕ್ಷ್ಮದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ವಿವಾದಕ್ಕೆ ಶಿವಣ್ಣ ಅವರ ಹೆಸರನ್ನು ಎಳೆದು ತರುವುದು ಮತ್ತು ಅವರ ವಿರುದ್ಧ ಖಂಡನಾರ್ಹ ಪದಗಳನ್ನು ಬರೆಸಿ ಮಾತನಾಡುವುದು ಎಳ್ಳಷ್ಟು ಸರಿಯಲ್ಲ. ಇನ್ನು ಕಮಲ್ ಹಾಸನ್ ಅವರ ವಿಚಾರ.
ಕಮಲ್ ಹಾಸನ್ ಅವರು ನಾನೇನು ತಪ್ಪು ಮಾಡಿಲ್ಲ, ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತ ಹೇಳಿರೋದು ಅವರ ಉದ್ದಟತನದಿಂದ ಎಂದಾದರೆ ಅವರನ್ನ ಮನಿಸಲು ಕನ್ನಡಿಗರೇ ಸಾಕು, ಶಿವರಾಜ್ ಕುಮಾರ್ ಅವರು ಬೇಕಾಗಿಲ್ಲ. ಕೆಲವೇ ವಾರಗಳ ಹಿಂದೆ ಬೆಂಗಳೂರಿನ ಸಮಾರಂಭವೊಂದರಲ್ಲಿ ಕನ್ನಡದ ಕುರಿತು ಉದ್ದಟತನ ತೋರಿದಂತಹ ಗಾಯಕ ಸೋನು ನಿಗಮ್ ಅವರ ಪ್ರಕರಣವನ್ನು ನೀವು ನೆನಪಿಸಿಕೊಳ್ಳಿ. ಸೋನು ನಿಗಮ್ ಅವರನ್ನ ಕನ್ನಡಿಗರೇ ಮಣಿಸಿ ಕ್ಷಮೆ ಕೇಳುವಂತೆ ಮಾಡಿದ್ರು. ಅದರಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಸೋನು ನಿಗಮ್ ಅವರ ವಿರುದ್ಧ ಭುಗಿಲಿದ್ದಂತಹ ಒಂದು ಆಕ್ರೋಶ ಏನಿದೆ ಅದು ಬಾಲಿವುಡ್ ಅನ್ನು ತಲುಪಿ ಕೊನೆಗೆ ಸೋನು ನಿಗಮ್ ಅವರು ಅನಿವಾರ್ಯವಾಗಿ ಕ್ಷಮೆ ಕೇಳಬೇಕಾಯಿತು ಅನ್ನೋದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳುವ ಅಗತ್ಯವಿದೆ. ಕಮಲ್ ಹಾಸನ್ ಅವರು ಹಿರಿಯ ನಟ, ಸಾಕಷ್ಟು ಅನುಭವವಿದೆ, ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸಿದ್ದಾರೆ, ಅವರ ಚಿತ್ರಗಳು ಬೇರೆ ಬೇರೆ ಭಾಷೆಗಳಿಗೆ ಡಬ್ಬಿಂಗ್ ಆಗಿದೆ. ಅವರೇನು ಹೊಸಬರಲ್ಲ ಈ ವಿಷಯಕ್ಕೆ ಸಂಬಂಧಿಸಿ, ಭಾಷಾ ಜ್ಞಾನ ಕೂಡ ಅವರಿಗೆ ಸಾಕಷ್ಟು ಇದೆ. ಅವರು ತಮಿಳು ಭಾಷಾಂಧತೆಯ ಮನೋಭಾವದಿಂದ ಹೊರಗೆ ಬರಬೇಕಾಗಿದೆ. ಭಾಷಾಂಧತೆಯನ್ನು ಇಟ್ಟುಕೊಂಡು ಮಾತನಾಡೋದು ಸರಿಯಲ್ಲ. ನೀವು ಸರಿ, ಇತಿಹಾಸಜ್ಞರು ಯಾರೋ ಬರೆದಿದ್ದಾರೆ, ಅದನ್ನು ಓದಿದ್ದೀನಿ, ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತೀರಿ ಸರಿ. ಆದರೆ ಒಂದು ಮಾತು, ನೀವು ಕನ್ನಡಿಗರ ಭಾವನೆಗಳನ್ನು ನಾನು ಗೌರವಿಸ್ತೀನಿ, ಅವರ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಐ ಆಮ್ ಸಾರಿ ಎನ್ನುವಂಥ ಒಂದು 3 ಅಕ್ಷರದಲ್ಲಿ ಇದನ್ನು ಮುಗಿಸಬಹುದಾಗಿತ್ತು ಅವರು. ಆದರೆ 3 ಅಕ್ಷರದಲ್ಲಿ ಮುಗಿಯಬಹುದಾದಂತಹ ವಿವಾದವನ್ನು ಅವರು 1 ವಾರದುದ್ದಕ್ಕೂ ಎಳೆದು ತಂದಿದ್ದಾರೆ. ಇದು ಅವರ ಮೂರ್ಖತನ ಅಲ್ಲದೆ ಬೇರೇನೂ ಅಲ್ಲ. ಆದರೆ ನನಗೆ ಇನ್ನೂ ಒಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ. ಕಮಲ್ ಹಾಸನ್ ಅವರ ಈ ಧಾಡಸಿ ಧೋರಣೆಯ ಹಿಂದೆ ಏನಾದರೂ ಬಿಸಿನೆಸ್ನ ಹಿಡನ್ ಅಜೆಂಡಾ ಇದೆಯಾ? ವಿವಾದದಿಂದಾಗಿ ಸಿನಿಮಾ ಬಿಡುಗಡೆ ಆಗುವುದಕ್ಕೆ ಮುನ್ನವೇ ಥಗ್ ಲೈಫ್ ಸಿನಿಮಾಕ್ಕೆ ಬಹಳ ಭರ್ಜರಿಯಾದಂತಹ ಪ್ರಚಾರ ದೊರಕಿದೆ. ಈ ಪ್ರಚಾರ ಬಿಡುಗಡೆ ಆಗುವ ದಿನದವರೆಗೂ ಮುಂದುವರಿಬೇಕು ಅಂತ ಏನಾದರೂ ಕಮಲ್ ಹಾಸನ್ ಅವರ ಮನಸ್ಸಿನಲ್ಲಿ ಇದೆಯಾ? ಈ ವಿವಾದ ಇವತ್ತು ಏನು ಎಲ್ಲರೂ ನಾವು ಮಾತಾಡ್ಕೋತಾ ಇದ್ದೀವಿ, ಇದು ಆ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತದೆ ಅನ್ನೋದಂತೂ ನಿಸ್ಸಂಶಯ. ಕಮಲ್ ಹಾಸನ್ ಈಗ ರಾಜಕಾರಣಿಯೂ ಆಗಿರೋದ್ರಿಂದ ಈ ದುರುದ್ದೇಶ ಏನಾದರೂ, ವ್ಯಾಪಾರಿ ಮನೋಭಾವ ಏನಾದರೂ ಅವರ ಮಾತಿನಲ್ಲಿ ಇರಬಹುದಾ ಅನ್ನುವಂಥದ್ದು ನನ್ನ ಅನುಮಾನ ಕೂಡ. ಸ್ನೇಹಿತರೆ, ಇದು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದಿದ್ದವರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.